ನಮಸ್ಕಾರ. ಬನ್ನಿ, ಇವತ್ತು ನಾವು ಮಹಾಗೌರಿ ಬಗ್ಗೆ ಮಾತಾಡೋಣ. ನವರಾತ್ರಿಯ ಸಮಯ ಅಲ್ವಾ? ಈ ಮಹಾಗೌರಿ ಅನ್ನೋದು ಪರಿವರ್ತನೆಯ ಒಂದು ಅದ್ಭುತ ಸಂಕೇತ. ಅಂದ್ರೆ ಕಷ್ಟದಿಂದ ಶುದ್ಧತೆಯ ಕಡೆಗೆ ಸಾಗುವ ಒಂದು ಅದ್ಭುತ ಪಯಣದ ಕತೆ ಇದು. ಅಂದ್ಹಾಗೆ ಒಂದು ಪ್ರಶ್ನೆ ಬರುತ್ತೆ, ಅದೆಂಥ ಕಷ್ಟಗಳು ನಮ್ಮನ್ನ ಅಂತಿಮವಾಗಿ ಪರಿಶುದ್ಧರನ್ನಾಗಿ ಮಾಡಬಹುದು ಅಲ್ವಾ? ಅಂದ್ರೆ ಆಳವಾದ ಸಂಕಟ, ಕಠಿಣ ಪರಿಶ್ರಮ ಇದೆಲ್ಲ ಸೇರಿ ಅಸಾಧಾರಣ ಶುದ್ಧತೆಯನ್ನ ಹೇಗೆ ತಂದುಕೊಡುತ್ತೆ? ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ನೋಡೋಣ. ನೋಡಿ, ಇದೇ ಪರಿವರ್ತನೆಯನ್ನ ನಾವು ನವರಾತ್ರಿಯ 8ನೇ ದಿನ ಅಂದ್ರೆ ದುರ್ಗಾಷ್ಟಮಿಯಂದು ಆಚರಿಸ್ತೇವೆ. ಇದು ಕೇವಲ ಒಂದು ಹಬ್ಬ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದೊಂದು ಆಧ್ಯಾತ್ಮಿಕ ಪರಿವರ್ತನೆಯ ದೊಡ್ಡ ಸಂಕೇತ. ಸರಿ, ಹಾಗಾದ್ರೆ ಆ ದೇವಿಯ ಪರಿವರ್ತನೆ ಹೇಗಾಯ್ತು? ಮಹಾಗೌರಿಯ ಹಿಂದಿನ ಕಥೆಯೇನು? ಬನ್ನಿ, ಮೊದಲು ಆ ಪೌರಾಣಿಕ ಕಥೆಯನ್ನ ನೋಡೋಣ. ಯಾಕಂದ್ರೆ ಅವಳ ರೂಪ ಮತ್ತೆ ಶಕ್ತಿಯ ಹಿಂದಿನ ಎಲ್ಲಾ ರಹಸ್ಯ ಅಡಗಿರುವುದೇ ಅಲ್ಲಿ. ಈ ಕತೆ ಶುರುವಾಗೋದೇ ಪಾರ್ವತೀ ದೇವಿಯಿಂದ. ಅವಳ ಸಂಕಲ್ಪ ಎಂಥದ್ದು ಅಂದ್ರೆ ಶಿವನನ್ನೇ ಪತಿಯಾಗಿ ಪಡೆಯಬೇಕು ಅಂತ. ಇದಕ್ಕೋಸ್ಕರ ಒಂದಲ್ಲ ಎರಡಲ್ಲ ವರ್ಷಗಟ್ಲೆ ಕಠಿಣವಾದ ತಪಸ್ಸಿಗೆ ಕೂರುತ್ತಾಳೆ. ಅಬ್ಬಾ, ಎಂಥ ತಪಸ್ಸು ಅಂದ್ರೆ ವರ್ಷಗಳ ಕಾಲದ ಧ್ಯಾನದಿಂದ ಅವಳ ಇಡೀ ದೇಹ ಧೂಳು ಕತ್ತಳೆಯಿಂದ ಮುಚ್ಚೋಗಿತ್ತು. ಅಷ್ಟು ತೀವ್ರವಾಗಿತ್ತು ಆಕೆಯ ತಪಸ್ಸು. ಇಲ್ಲಿಂದ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗತ್ತೆ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಶಿವ ಅವಳನ್ನ ಪವಿತ್ರ ಗಂಗಾಜಲದಿಂದ ಶುದ್ಧೀಕರಿಸ್ತಾನೆ. ಆ ಕ್ಷಣ ಇದೆಯಲ್ಲ, ಆ ತಪಸ್ಸಿನಿಂದ ಮಲಿನವಾಗಿದ್ದ ದೇಹ ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಬದಲಾಗುತ್ತೆ. ಹಾಗಾದ್ರೆ ಆ ಪ್ರಕಾಶಮಾನ ರೂಪವೇ ಮಹಾಗೌರಿ. ಈಗ ಅವಳ ರೂಪದಲ್ಲಿರೋ ಒಂದೊಂದು ಅಂಶಕ್ಕೂ ಒಂದೊಂದು ಅರ್ಥವಿದೆ, ಒಂದೊಂದು ಸಂಕೇತವಿದೆ. ಬನ್ನಿ, ಆ ಶುದ್ಧತೆಯ ಸಂಕೇತಗಳು ಏನು ಅಂತ ನೋಡೋಣ. ಮೊದಲಿಗೆ ಆ ಹೆಸರನ್ನೇ ನೋಡಿ, ಮಹಾಗೌರಿ. ಅವಳ ಹೆಸರೇ ಅವಳ ಗುಣವನ್ನೇ ಹೇಳ್ಬಿಡುತ್ತೆ. ಮಹಾ ಅಂದ್ರೆ ಶ್ರೇಷ್ಠ, ಗೌರಿ ಅಂದ್ರೆ ಬಿಳಿ, ಕಾಂತಿಯುತ ಅಥವಾ ಶುದ್ಧ. ಅಂದ್ರೆ ಆ ಶುದ್ಧೀಕರಣದ ನಂತರ ಸಿಕ್ಕಿದ ರೂಪ ಇದೆಯಲ್ಲ, ಅದೇ ಅವಳ ಹೆಸರು. ಅವಳ ರೂಪವನ್ನು ನೋಡಿದ್ರೆ ಪ್ರತಿಯೊಂದು ಅಂಶವೂ ಶುದ್ಧತೆಯನ್ನೇ ಸಾರತ್ತೆ. ಅವಳು ಧರಿಸೋದು ಶುಭ್ರ ಬಿಳಿ ಬಟ್ಟೆ, ಅವಳ ವಾಹನ ಬಿಳಿ ಗೂಳಿ. ಅಷ್ಟೇ ಅಲ್ಲ, ಅವಳಿಗೆ 4 ಕೈಗಳಿದ್ದು ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷ ವಸ್ತು ಇದೆ. ಇವೆಲ್ಲವೂ ಅವಳ ಪಾವಿತ್ರತೆಯನ್ನೇ ತೋರಿಸುತ್ತೆ. ಆ 4 ಕೈಗಳಿರೋ ವಸ್ತುಗಳಿಗೂ ಒಂದೊಂದು ವಿಶೇಷ ಅರ್ಥ ಇದೆ. ಒಂದು ಕೈಯಲ್ಲಿರೋ ತ್ರಿಶೂಲ ಎಲ್ಲ ನಕಾರಾತ್ಮಕತೆಯನ್ನ ನಾಶ ಮಾಡುತ್ತೆ. ಇನ್ನೊಂದು ಕೈಯಲ್ಲಿರೋ ಡಮ್ರು ಇಡೀ ಸೃಷ್ಟಿಯ ಲಯವನ್ನೇ ಪ್ರತಿನಿಧಿಸುತ್ತೆ. ಹಾಗೆಯೇ ಒಂದು ಕೈ ವರದ ಮುದ್ರೆಯಲ್ಲಿದ್ದು ನಮ್ಮೆಲ್ಲರಿಗೂ ಆಶೀರ್ವಾದ ನೀಡುತ್ತೆ. ಮತ್ತೊಂದು ಕೈ ಅಭಯ ಮುದ್ರೆಯಲ್ಲಿ ಭಕ್ತರಿಗೆ ಭಯಪಡಬೇಡಿ ಅಂತ ಧೈರ್ಯ ಕೊಡುತ್ತೆ. ಸರಿ, ಈ ಕಥೆ, ಈ ಸಂಕೇತಗಳೆಲ್ಲ ಇರ್ಲಿ. ಇವತ್ತಿನ ದಿನಗಳಲ್ಲಿ ಅಂದ್ರೆ ದುರ್ಗಾಷ್ಟಮಿಯಂದು ನಾವಿದನ್ನ ಹೇಗೆ ಆಚರಿಸ್ತೀವಿ? ಈ ಕರುಣಾಮಯಿ ದೇವಿಯ ಆಚರಣೆಗಳು ಹೇಗಿರುತ್ತೆ ಅಂತ ನೋಡೋಣ. ನಿಮಗೆ ಗೊತ್ತಾ, ಈ ದಿನಕ್ಕೊಂದು ವಿಶೇಷ ಬಣ್ಣವೂ ಇದೆ. ಅದುವೇ ಗುಲಾಬಿ ಬಣ್ಣ. ಯಾಕೆ ಗುಲಾಬಿ ಬಣ್ಣ ಅಂದ್ರೆ ಅದು ಕರುಣೆ, ಸಾಮರಸ್ಯ ಮತ್ತೆ ಪ್ರೀತಿಯ ಸಂಕೇತ. ಇದೆಲ್ಲ ಮಹಾಗೌರಿಯ ಗುಣಗಳಿಗೆ ಸರಿಯಾಗಿ ಹೊಂದಿಕೊಳ್ತೆ. ಈ ದಿನದ ಮತ್ತೊಂದು ಅತ್ಯಂತ ಸುಂದರವಾದ, ವಿಶೇಷವಾದ ಆಚರಣೆ ಅಂದ್ರೆ ಅದು ಕನ್ಯಾಪೂಜೆ. ಇದರಲ್ಲಿ ಚಿಕ್ಕ ಹೆಣ್ಣು ಮಕ್ಕಳನ್ನೇ ದೇವಿಯ ಸ್ವರೂಪ ಅಂತ ಭಾವಿಸಿ ಪೂಜಿಸಲಾಗುತ್ತೆ. ಇದು ನಿಜಕ್ಕೂ ದೈವಿಕ ಸ್ತ್ರೀತ್ವಕ್ಕೆ ನಾವು ಕೊಡುವ ಒಂದು ದೊಡ್ಡ ಗೌರವ. ಇದೆಲ್ಲ ಆಚರಣೆ ಕಥೆ ಆಯ್ತು. ಆದರೆ ಇದರ ಹಿಂದಿರೋ ಆಧ್ಯಾತ್ಮಿಕ ಸಾರ ಏನು? ಈ ಕಥೆ ನಮ್ಗೆಲ್ಲರಿಗೂ ಕೊಡೋ ಸಂದೇಶ ಏನು? ಅದನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಮಹಾಗೌರಿ ಅಂದ್ರೆ ಕೇವಲ ಒಂದು ದೇವಿಯ ರೂಪವಲ್ಲ. ಅವಳು ಕೆಲವು ಪ್ರಮುಖ ಆಧ್ಯಾತ್ಮಿಕ ತತ್ವಗಳನ್ನು ಪ್ರತಿನಿಧಿಸುತ್ತಾಳೆ. ಅವುಗಳೆಂದರೆ ಆಂತರಿಕ ಶುದ್ಧೀಕರಣ, ಅಂದ್ರೆ ನಮ್ಮೊಳಗಿನ ಕಲ್ಮಶಗಳನ್ನು ತೊಳೆಯೋದು; ಕ್ಷಮೆ, ನಮ್ಮ ಭಾವನೆಗಳನ್ನು ಗುಣಪಡಿಸ್ಕೊಳ್ಳೋದು; ಮತ್ತು ಕೊನೆಯದಾಗಿ ಶಾಂತಿ. ಈ ದಿನ ಭಕ್ತರು ಬಯಸುವುದೇ ಇದನ್ನ. ನೋಡಿ, ಅವಳ ಕಥೆ ನಮ್ಗೆಲ್ಲರಿಗೂ ಒಂದು ಅದ್ಭುತ ಪಾಠವನ್ನ ಕಲಿಸುತ್ತೆ. ಅದೇನೆಂದ್ರೆ, ನಮ್ಮ ಹಳೆಯ ನೋವುಗಳು, ತಪ್ಪುಗಳು, ಈ ಎಲ್ಲಾ ಹೊರೆಗಳನ್ನು ನಾವು ಯಾವಾಗ ಬಿಟ್ಬಿಡ್ತೇವೋ ಆವಾಗ ಮಾತ್ರ ನಮ್ಗೆ ನಿಜವಾದ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ಸಿಗುತ್ತೆ. ಇದನ್ನ ಅಪ್ಪಿತೊಳ್ಳುವ ಶಕ್ತಿಯನ್ನೇ ಮಹಾಗೌರಿ ನಮ್ಗೆ ಕೊಡ್ತಾಳೆ. ಮಹಾಗೌರಿಯನ್ನ ಆರಾಧಿಸೋಕೆ ಒಂದು ಪವಿತ್ರವಾದ ಮಂತ್ರವೂ ಇದೆ. ಅದೇನೆಂದರೆ ಓಂ ದೇವಿ ಮಹಾಗೌರಿಯೈ ನಮಃ. ಈ ಮಂತ್ರವನ್ನ ಪಠಿಸಿದರೆ ದೇವಿಯ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹೋಗುವ ಮುನ್ನ ಒಂದು ಕೊನೆಯ ಪ್ರಶ್ನೆ. ಮಹಾಗೌರಿ ತನ್ನ ದೇಹದ ಮೇಲಿದ್ದ ಧೂಳನ್ನ ತೊಳೆದು ಪ್ರಕಾಶಮಾನಳಾದಳು. ಹಾಗೆ ನಮ್ಮ ಜೀವನದಲ್ಲಿ ಬಂದ ಕಷ್ಟಗಳಿಂದ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ ಎಷ್ಟೊಂದು ಧೂಳು ಕೂತಿರುತ್ತೆಯಲ್ವಾ? ಆ ಯಾವ ಧೂಳನ್ನ ನಾವು ತೊಳೆದು ನಮ್ಮೊಳಗಿನ ನಿಜವಾದ ಕಾಂತಿಯನ್ನ,
ನಿಜವಾದ ಬೆಳಕನ್ನ ಹೊರತರಬಹುದು. ಯೋಚಿಸಿ ನೋಡಿ.